ಗುರುಭ್ಯೋ ನಮಃ. ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ಈ ದಿನ ನಾನು ಏನು ಹೇಳಬೇಕು, ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ ಅಂದರೆ, ಈಗ ನನಗೆ ಫೋನ್ ಮಾಡಿದಾಗೆಲ್ಲ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ನಮ್ಮದು ಲವ್ ಮ್ಯಾರೇಜ್ ಆಗುತ್ತಾ, ಅರೇಂಜ್ ಮ್ಯಾರೇಜ್ ಆಗುತ್ತಾ, ನಾನು ಇಷ್ಟಪಟ್ಟವಳನ್ನ ಮದುವೆ ಆಯ್ತೀನಾ ಅಂತ. ಈ ಸಮಸ್ಯೆ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಇದನ್ನ ನಾವು ಈಗ ನಮ್ಮ ಜಾತಕ ನೋಡಿದಾಗ ನಾವು ಜಾತಕದಲ್ಲಿ ಏನು ಹೇಳ್ಬೋದು ಅಂದರೆ, ನೀವು ಮದುವೆ ಆಗ ಯೋಗ ಇದೆ, ಜೊತೆಗೆ ನೀವು ಇಂಥವ್ರನ್ನ ಮದುವೆ ಆದರೆ ಅಂದರೆ ಹುಡುಗ ಹುಡುಗಿ ಜಾತಕನ ಮ್ಯಾಚ್ ಮಾಡಿ ನೋಡಿದಾಗ ನಾವು ಇಂಥವ್ರು ನೀವು ಮದುವೆ ಆದರೆ ನೀವು ಸುಖವಾಗಿರ್ತೀರಾ, ಚೆನ್ನಾಗಿರ್ತೀರಾ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು ಹೊರತು ನೀವು ಇಂಥವ್ರನ್ನೇ ಮದುವೆ ಆಯ್ತೀರಾ, ನಾವು ಇವ್ರನ್ನೇ ಮದುವೆ ಆಯ್ತೀರಾ ಅಂತ ಹೇಳೋದು ಅದು ಕಷ್ಟ ಸಾಧ್ಯ. ಹಂಗೆ ಹೇಳ್ತವ್ರೆ ಅಂದರೆ ಅದು ಸುಳ್ಳು. ಜೊತೆಗೆ ನಮಗೆ ಲವ್ ಮ್ಯಾರೇಜ್ ಆಗುತ್ತಾ ಅಂತ ಹೇಳಿದ್ರೆ, ನಮಗೆ ಲವ್ ಮ್ಯಾರೇಜ್ ಆಗೋ ಯೋಗ ಇದ್ರೆ ಅಂದರೆ ಎರಡನೇ ಮನೆ ನಮ್ಮ ನಡೀತಾ ಇರೋ ದಶಾಭುಕ್ತಿಗಳಲ್ಲಿ ಇದು ಅಂತರ್ಭುಕ್ತಿಲಿ ನಡೀತಾ ಇರಬೇಕು. ಅಂದರೆ ಎರಡನೇ ಮನೆ, ಏಳನೇ ಮನೆ, 11ನೇ ಮನೆ, ಈ ಗ್ರಹಗಳು ನಾವು ನಡೀತಾ ಇರೋ ದಶಾಭುಕ್ತಿಗಳಲ್ಲಿ ಗ್ರಹಗಳಲ್ಲಿ ಈ ಮನೆಗಳಿರಬೇಕು. ಜೊತೆಗೆ 5 ಆ್ಯಡ್ ಆಗಿದ್ರೆ ಮಾತ್ರ ಅಲ್ಲಿ ಲವ್ ಮ್ಯಾರೇಜ್ ಯೋಗ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಲವ್ ಮ್ಯಾರೇಜ್ ಆಗಲ್ಲ. ಅಕಸ್ಮಾತ್ ನಿಮಗೆ ಲವ್ ಮಾಡ್ತಾ ಇದ್ದಾರೆ ಅಂದರೆ, ಈಗ ಏನಾಗ್ತಿದೆ ಅಂದರೆ, ಈಗ ನಡೀತಾ ಇರೋ ದಶಾಭುಕ್ತಿಗಳಲ್ಲಿ 5ನೇ ಮನೆ ಅಂತ ಇದ್ರೆ ಅಲ್ಲಿ ಲವ್ ಮಾಡ್ತಾ ಇರ್ತೀರಾ. ಮುಂದೆ ದಶಾಭುಕ್ತಿಗಳು ಚೇಂಜಸ್ ಆದಾಗ ಅಲ್ಲಿ ನಮಗೆ 5ನೇ ಮನೆ ಇಲ್ಲ ಅಂತ ಹೇಳಿದ್ರೆ ಆ ಲವ್ ಬ್ರೇಕಪ್ ಆಗುತ್ತೆ. ಜೊತೆಗೆ ಏನು ಗೊತ್ತಾ, ನಾವು ಹುಡುಗ ಹುಡುಗಿದು 2 ಜನದ್ದು ನೋಡ್ಬಿಟ್ಟು ಡಿಸೈಡ್ ಮಾಡ್ಬೇಕು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದಾಗ, ಇಲ್ಲಿ ಯಾರೋ ಲವ್ ಮಾಡ್ತಾ ಇದ್ದಾರೆ, ನಾವು ಇವಳನ್ನೇ ಮದುವೆ ಆಗಬೇಕು ಹಾಗೆ ಹೀಗೆ, ಇಲ್ಲ ಬಿಟ್ಬಿಟ್ರು ನನ್ನ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಆಯಿತು, ಈ ರೀತಿ ಆದಾಗ ಸೂಸೈಡ್ ಮಾಡ್ಕೊಳ್ಳೋದು, ಈ ರೀತಿ ಪ್ರಾಬ್ಲಮ್, ಪ್ರಾಣಹಾನಿ ತ್ಯಾಗ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅದು ಮಾಡ್ಕೊಳ್ಳೋದು ತಪ್ಪು. ಈ ರೀತಿ ಮಾಡ್ಕೋಬಾರ್ದು. ಹುಡುಗ ಆದರೂ ಅಷ್ಟೇ, ಹುಡುಗಿ ಆದರೂ ಅಷ್ಟೇ. ಯಾಕೆ ಅಂದರೆ ನಮ್ಮ ದಶಾಭುಕ್ತಿಗಳು ನಡೀತಾ ಇದ್ದಾಗ ಅಲ್ಲಿ ಲವ್ ಅಂತ ಬಂದಿರುತ್ತೆ, ಅದು ಇಲ್ಲದೇ ಇದ್ದಾಗ ಅದು ಕ್ಯಾನ್ಸಲ್ ಆಗುತ್ತೆ. ಈಗ ನನ್ನ ಮೇನ್ ಕ್ವಶನ್ ಆನ್ಸರ್ ಬಂದು ಏನು ಅಂತ ಹೇಳಿದ್ರೆ, ನಮ್ಮ ಹಣೆ ಬರೆದ ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಮ್ಮ ಹಣೆ ಬರೆದ ಯಾರು ಅಂತ ಬರ್ದಿರ್ತದೆ, ಅವ್ರನ್ನೇ ಮದುವೆ ಆಗಬೇಕು, ಅವ್ರ ಜೊತೆಲಿ ಸಂಸಾರ ಮಾಡಬೇಕು ಅಂತ ಇರುತ್ತೆ. ನಾವಿಲ್ಲಿ ಏನೇ ಇಷ್ಟಪಟ್ಟು ಏನೇ ಇದು ಮಾಡಿದ್ರು ಅದು 100ರಲ್ಲಿ ಒಂದು 10% ಮಾತ್ರ ಲವ್ ಮ್ಯಾರೇಜ್ ಅಂತ ಯೋಗ ನಾವು ನೋಡಿರೋಂಥದ್ದು. ಇಲ್ಲ ಆಲ್ಮೋಸ್ಟ್ ಇಲ್ಲಾಂದ್ರೆ ಅವ್ರ ಕಾಂಬಿನೇಷನ್ ಹೇಗಿರುತ್ತೆ ಅಂದರೆ, ಇಲ್ಲಾಂದರೆ ಎಲ್ಲರನ್ನು ಎದುರಾಕೊಂಡು ಮದುವೆ ಆಗೋಂಥ ಕಾಂಬಿನೇಷನು, ಆ ರೀತಿ ಕಾಂಬಿನೇಷನ್ ಇರುತ್ತೆ. ಜೊತೆಗೆ ಈ ಲವ್ ವಿತ್ ಅರೇಂಜ್ ಮ್ಯಾರೇಜ್ ಆಗುತ್ತೆ, ಆ ರೀತಿ ಕಾಂಬಿನೇಷನ್ಗಳಿರುತ್ತೆ. ಇದನ್ನ ಅವ್ರ ಜಾತಕ ನೋಡೇ ನಾವು ಹೇಳಬೇಕು. ಜೊತೆಗೆ ಏನು ಅಂತ ಹೇಳಿದ್ರೆ, ನಾವು ಇಲ್ಲಿ ಈಗ ಹುಡುಗಿ ನೋಡೋಕೆ ಹೋಗ್ತಾ ಇರ್ತಾರೆ. ಅವ್ರೇನು ಮಾಡೋದು, ನಮಗೆ ಸರ್ ಈಗ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೀವಿ, ಈ ಹುಡುಗಿ ಆಗುತ್ತಾ ನೋಡಿ. ನಾವು ಈಗ ಹೋಗೋ ಹುಡುಗಿಯರ ನೋಡಿ ಆಗ್ಬಿಡ್ತದ ಅಂತ ಹೇಳ್ಬಿಟ್ಟು ನಾವು ಆಗುತ್ತೆ ಅಂತ ಹೇಳೋದಾದ್ರೆ ಯಾವ ರೀತಿ ಹೇಳೋಕ್ಕಾಗುತ್ತೆ ನಮಗೆ. ನೋಡಿ, ನೀವು ಹೋಗೋ ಹುಡುಗಿ ಆಗುತ್ತಾ ಅಂದರೆ ನಿಮ್ಮ ಜೊತೆ ಮದುವೆ ಆದರೆ ಚೆನ್ನಾಗಿರ್ತೀರಾ, ಸಂಸಾರ ಏನು ಸಮಸ್ಯೆ ಇಲ್ದೇ ನಡೀತದ, ಚೆನ್ನಾಗಿರ್ತೀರಾ ಅಂತ ಹೇಳ್ಬೋದು ಹೊರತು ನಾವು ಇವಳನ್ನೇ ಮದುವೆ ಆಯ್ತೀರಾ ಅಂತ ಹೇಳೋದು ಕಷ್ಟ ಇದೆ ಜ್ಯೋತಿಷ್ಯದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.